ಓಂ ಶಾಂತಿ. ಮುರಳಿಯ ಮುಖ್ಯ ಸಾರ ದಿನಾಂಕ 30/1/2025. ಬಾಪ್ದಾದ ತಿಳಿಸ್ತಾ ಇದ್ದಾರೆ, ಮಧುರ ಮಕ್ಕಳೇ, ಈ ಹಳೆಯ ಪ್ರಪಂಚದಲ್ಲಿ ಯಾವುದೇ ಪ್ರಕಾರದ ಸಾರವಿಲ್ಲ. ಆದ್ದರಿಂದ ನೀವು ನಿಮ್ಮ ಮನಸ್ಸನ್ನು ಇದರಿಂದ ದೂರವಿಡಬೇಕು. ತಂದೆಯ ನೆನಪನ್ನು ಮರೆತಿದ್ದೇ ಆದರೆ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಬಾಪ್ದಾದ ಪ್ರಶ್ನೆ ಕೇಳ್ತಾ ಇದ್ದಾರೆ, ತಂದೆಯ ಮುಖ್ಯ ಸಲಹೆ ಏನಾಗಿದೆ? ಇದರ ಉಲ್ಲಂಘನೆ ಯಾಕೆ ಆಗುತ್ತದೆ? ಬಾಪ್ದಾದ ಉತ್ತರ ತಿಳಿಸ್ತಾ ಇದ್ದಾರೆ, ತಂದೆಯ ಸಲಹೆಯಾಗಿದೆ, ಯಾರೊಂದಿಗೂ ಸೇವೆಯನ್ನು ತೆಗೆದುಕೊಳ್ಳಬೇಡಿ, ಏಕೆಂದರೆ ನೀವು ಸ್ವಯಂ ಸೇವಕರಾಗಿದ್ದೀರಿ. ಆದರೆ ದೇಹಾಭಿಮಾನದ ಕಾರಣ ತಂದೆಯ ಈ ಸಲಹೆಯನ್ನು ಉಲ್ಲಂಘನೆ ಮಾಡುತ್ತಾರೆ. ಇಲ್ಲಿ ನೀವು ಸುಖ ಪಡೆದಿದ್ದೇ ಆದರೆ ಅಲ್ಲಿ ಸುಖವು ಕಡಿಮೆಯಾಗುತ್ತದೆ ಎಂದು ತಂದೆಯು ಹೇಳುತ್ತಾರೆ. ಕೆಲವು ಮಕ್ಕಳು ನಾವು ಸ್ವತಂತ್ರವಾಗಿರುತ್ತೇವೆ ಎಂದೂ ಹೇಳುತ್ತಾರೆ. ಆದರೆ ನೀವೆಲ್ಲರೂ ತಂದೆಯ ಮೇಲೆ ಅವಲಂಬಿತರಾಗಿದ್ದೀರಿ. ಗೀತೆಯಾಗಿದೆ, ಹೃದಯದ ಆಶ್ರಯವು ತುಂಡರಿಸಿ ಹೋಗಬಾರದು. ಬಾಪ್ದಾದ ಧಾರಣೆಗೋಸ್ಕರ ತಿಳಿಸ್ತಾ ಇದ್ದಾರೆ, ಒಂದು ವೇಳೆ ಒಮ್ಮೆ ಏನಾದರೂ ತಪ್ಪಾಯಿತೆಂದರೆ ಅದೇ ಸಮಯದಲ್ಲಿ ಕಿವಿ ಹಿಡಿದುಕೊಳ್ಳಬೇಕು. ಮತ್ತೊಮ್ಮೆ ಆ ತಪ್ಪು ಆಗಬಾರದು ಎಂದೂ ಸಹ ದೇಹದ ಅಹಂಕಾರದಲ್ಲಿ ಬರಬಾರದು. ಜ್ಞಾನದಲ್ಲಿ ಪ್ರವೀಣರಾಗಿ ಅಂತರ್ಮುಖಿಗಳಾಗಬೇಕು. 2. ಸತ್ಯ ಪಿತಾವೃತರಾಗಬೇಕು. ಜೀವಿಸಿದ್ದಂತೆಯೇ ಬಲಿಯಾಗಬೇಕು. ಯಾರೊಂದಿಗೂ ಸಹ ಮನಸ್ಸನ್ನಿಡಬಾರದು. ತಿಳುವಳಿಕೆಹೀನವಾದ ಯಾವುದೇ ಕೆಲಸ ಮಾಡಬಾರದು. ಬಾಪ್ದಾದ ವರದಾನ ಕೊಡ್ತಾ ಇದ್ದಾರೆ, ವಿಯೋಗಕ್ಕೆ ಸದಾ ಕಾಲಕ್ಕಾಗಿ ಬೀಳ್ಕೊಡುಗೆ ಕೊಡುವಂತಹ ಸ್ನೇಹಿ ಸ್ವರೂಪರಾಗಿರಿ. ಬಾಪ್ದಾದ ಸ್ಲೋಗನ್ ತಿಳಿಸ್ತಾ ಇದ್ದಾರೆ, ಸ್ವಭಾವವನ್ನು ಸರಳ ಮತ್ತು ಪುರುಷಾರ್ಥವನ್ನು ಗಮನ ಕೊಟ್ಟು ಮಾಡಿ. ಓಂ ಶಾಂತಿ.